ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 27:14. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. Psalms 27:14. Trust in the Lord, have faith, do not despair, trust in the Lord. ಈ ಆಧುನಿಕ ಪ್ರಪಂಚದಲ್ಲಿ ಜನರು ಅನೇಕ ವಿಧವಾದ ಕಾಯಿಲೆಗಳಿಗೆ ಒಳಗಾಗಿ ಬಲಹೀನರಾಗುತ್ತಾರೆ. ಇದು ಎಲ್ಲ ಜನರಿಗೂ ಸಾಮಾನ್ಯವಾಗಿದೆ ಮತ್ತು ಅವರನ್ನು ಆಯಾಸಗೊಳಿಸುವಂತೆ ಮಾಡುತ್ತದೆ, ಅವರು ನಿರಾಶರಾಗುವಂತೆ ಮಾಡುತ್ತದೆ. ಅನೇಕರು ಆಯಾಸದಿಂದ ತಮ್ಮ ಜೀವನವನ್ನು ತಾವೇ ಶಪಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. ಆದರೆ ದೇವರ ಆತ್ಮನಿಂದ ತುಂಬಿದವರು ತಮ್ಮ ವೃದ್ಧಾಪ್ಯದಲ್ಲಿಯೂ ಯೌವನಸ್ಥರಂತೆ, ತಮ್ಮ ಅನಾರೋಗ್ಯದಲ್ಲಿಯೂ ಆರೋಗ್ಯವುಳ್ಳವರಾಗಿರುವಂತೆ, ಶಕ್ತಿಯುತರಾಗಿರುವಂತೆ ಅನುಭವಿಸುತ್ತಾರೆ. ನೀತಿವಂತರಾಗಿ ಜೀವಿಸುವವರು ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ನೀವು ಕೂಡ ದೇವರ ಆತ್ಮನಿಂದ ಬಲವನ್ನು ಪಡೆದರೆ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟರೆ, ಆತನು ನಿಮ್ಮ ಎಲ್ಲ ಬಲಹೀನತೆಯನ್ನು ತೆಗೆದುಹಾಕಿ ನಿಮಗೆ ಆರೋಗ್ಯವನ್ನು ಕೊಡುತ್ತಾನೆ. ನೀವು ಹೊಸ ಬಲವನ್ನು ಪಡೆದವರಾಗಿ ನಿಮ್ಮ ಜೀವನ ಆತನಿಗೆ ಸಾಕ್ಷಿಯುಳ್ಳದಾಗಿರುತ್ತದೆ. ನಿಮ್ಮ ಕಾಯಿಲೆಯ ಸಂದರ್ಭದಲ್ಲಿ, ವೃದ್ಧಾಪ್ಯದ ಸಂದರ್ಭದಲ್ಲಿ ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಪೌಲನ ಹಾಗೆ ಹೇಳಿರಿ. ಖಂಡಿತವಾಗಿ ದೇವರು ನಿನ್ನ ಜೊತೆಗಿದ್ದು ನಿನ್ನನ್ನು ನಡೆಸುತ್ತಾರೆ. ನೀನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ನೀವು ಶಕ್ತಿಯನ್ನು, ಬಲವನ್ನು ಹೊಂದಿಕೊಳ್ಳುವಿರಿ. ಪ್ರಿಯರೇ, ನೀವು ನಿಮ್ಮ ಅನಾರೋಗ್ಯದ ಕುರಿತು, ನಿಮ್ಮ ವಯಸ್ಸಿನ ಕುರಿತು ಚಿಂತಿಸಬೇಡಿರಿ. ದೇವರನ್ನು ಗೌರವಿಸಲು ಪ್ರಯತ್ನಿಸಿರಿ. ಆತನನ್ನು ಹುಡುಕಲು ಯಾವಾಗಲೂ ಯಥಾರ್ಥ ಮನಸ್ಸುಳ್ಳವರಾಗಿರಿ. ದೇವರ ಮೇಲೆ ಕಾದಿದ್ದು ಸಂತೋಷದಿಂದಿರ್ರಿ. ಆಗ ನಿಮ್ಮ ಹೃದಯವನ್ನು ಆತನು ಬಲಪಡಿಸಿ ಕೊನೆಯವರೆಗೂ ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಆಶೀರ್ವದಿತವಾದ ಜೀವನವನ್ನು ಕೊಡುತ್ತಾನೆ. ನಿಮ್ಮ ಎಲ್ಲ ಕಾಯಿಲೆಗಳು, ಬಲಹೀನತೆಗಳು ದೇವರ ಕೃಪೆಯಿಂದ ಗುಣ ಹೊಂದಿ ನೀವು ಹೊಸ ಬಲವನ್ನು ಮತ್ತು ಆರೋಗ್ಯವನ್ನು ಪಡೆಯುವಂತಾಗುತ್ತದೆ. ನಮ್ಮ ಕರ್ತನು ಹೇಳಿದ್ದಾನೆ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ನಿನ್ನ ಬಲಹೀನತೆಯ ಸಂದರ್ಭದಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗುವುದು. ಆದುದರಿಂದ ಪೌಲನಂತೆ ನೀವು ಕೂಡ ಹೇಳಿರಿ, ನನ್ನ ಬಲಹೀನತೆಯಲ್ಲಿ ನಾನು ಕ್ರಿಸ್ತನಿಗಾಗಿ ಆನಂದಿಸುತ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಕರ್ತನ ವಾಕ್ಯವನ್ನು ನಂಬೋಣ ಮತ್ತು ಆತನನ್ನು ಹಿಂಬಾಲಿಸೋಣ. ನಮ್ಮ ಬಾಧೆಗಳಲ್ಲಿ, ನಮ್ಮ ವೃದ್ಧಾಪ್ಯದಲ್ಲಿ ಯಾವಾಗಲೂ ದೇವರನ್ನೇ ನೋಡೋಣ. ಆಗ ಆತನು ನಿಜಕ್ಕೂ ನಮ್ಮನ್ನು ಆಶೀರ್ವದಿಸುತ್ತಾನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವಾಗ, ಇಂದಿನ ವಾಗ್ದಾನದ ವಚನದಂತೆ ನಾವು ಆತನನ್ನೇ ನಿರೀಕ್ಷಿಸಿಕೊಂಡಿರುವಾಗ ಆತನು ನಾವು ಫಲಿಸುವಂತೆ ಮಾಡುತ್ತಾನೆ ಮತ್ತು ನಾವು ದೇಶವನ್ನು ಅನುಭವಿಸುವಂತೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಯಾವಾಗಲೂ ನಾವು ನಿನ್ನಲ್ಲಿ ನಿರೀಕ್ಷೆಯುಳ್ಳವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿರಿ ಕರ್ತನೆ. ಅಪ್ಪ, ನಮ್ಮ ಹೃದಯವು ಯಾವಾಗಲೂ ನಿನ್ನಲ್ಲಿ ಧೈರ್ಯದಿಂದಿರಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರೋ ಎಲ್ಲ ಪ್ರಿಯ ದೇವಜನರು ನಿನ್ನ ಮೇಲೆ ಮಾತ್ರ ನಿರೀಕ್ಷೆ ಇಟ್ಟು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಯಾರಾದರೂ ಕಾಯಿಲೆಯಲ್ಲಿರುವುದಾದರೆ, ಯಾರಾದರೂ ವೃದ್ಧಾಪ್ಯದಲ್ಲಿರುವುದಾದರೆ ದೇವ, ಅಂತ ಜನರನ್ನು ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ನೀನು ಅವರ ಕೈ ಹಿಡಿದು ಯಾವಾಗಲೂ ನಡೆಸು ಕರ್ತನೆ. ಯಾವಾಗಲೂ ನಿನಗಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಇಂದಿನಿಂದಲೇ ಈ ಕೃಪೆಯನ್ನು ಎಲ್ಲ ಜನರಿಗೆ ಕೊಡಪ್ಪ. ನಿನ್ನ ಪರಿಶುದ್ಧಾತ್ಮನ ವರಗಳಿಂದ ತುಂಬಿಸು ದೇವರೇ. ನಮ್ಮ ಜೀವನದ ಅಂತ್ಯದವರೆಗೂ ನಿನಗಾಗಿ ಫಲಿಸಲಿಕ್ಕಾಗುವಂತೆ ನಿನ್ನ ಸಾಧನವನ್ನಾಗಿ ನಮ್ಮನ್ನು ಉಪಯೋಗಿಸಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.